ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪರಾಗ್ ಪಾರಿಕ್ ಫ್ಲೆಕ್ಸಿಕ್ಯಾಪ್ ಮ್ಯೂಚುವಲ್ ಫಂಡ್ ಅವರು ಲಾಸ್ಟ್ 1 ಮಂತಲ್ಲಿ ಅಂದರೆ ಜುಲೈ ಮಂತಲ್ಲಿ ಏನೆಲ್ಲ ಸ್ಟಾಕ್ಸ್ ಬೈ ಮಾಡ್ಯಾರ, ಏನೆಲ್ಲ ಸ್ಟಾಕ್ಸ್ ಸೆಲ್ ಮಾಡ್ಯಾರ ಅನ್ನೋದನ್ನು ಕಲಿಯೋಣ ಅಂತ. ಮತ್ತು ನಮಗೆಲ್ಲ ಗೊತ್ತೈತಿ ಪರಾಗ್ ಪಾರಿಕ್ ಒನ್ ಆಫ್ ದ ಫೈನೆಸ್ಟ್ ಮ್ಯೂಚುವಲ್ ಫಂಡ್ ಅಂತ. ಯಾಕಪ್ಪ ಅಂತ ಹೇಳಿದ್ರೆ ಅವರದ್ದೇ ಆದಂಥ ಒಂದು ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ಪ್ರತಿ ವರ್ಷ ಅವರು ನಿಫ್ಟಿ 50ನ ಔಟ್ ಪರ್ಫಾರ್ಮ್ ಮಾಡ್ಕೊತ ಬಂದಾರ. ಅದು ಹೇಗೆ ಔಟ್ ಪರ್ಫಾರ್ಮ್ ಮಾಡ್ಯಾರ ಅಂತ ನಾ ಪ್ರಾಕ್ಟಿಕಲ್ಲಾಗಿ ಎಕ್ಸೆಲ್ ಶೀಟ್ ಒಳಗೆ ನಿಮ್ಗೆ ತೋರಿಸ್ತೀನಿ ಅಂತ. ಎರಡನೇದಾಗಿ ಅವ್ರೇನು ಯಾವ್ಯಾವ ಸ್ಟಾಕ್ಸ್ ಬೈ ಮಾಡ್ಯಾರಲ್ಲ ಅವನ್ನೆಲ್ಲ ಯಾಕೆ ಬೈ ಮಾಡಿದರು, ಏನೆಲ್ಲ ರೀಸನ್, ಏನೆಲ್ಲ ಕಾರಣಗಳಿಂದ ಅವೆಲ್ಲ ಸ್ಟಾಕ್ಸನ್ನು ಬೈ ಮಾಡಿದರು ಅನ್ನೋದನ್ನು ಇನ್ ಡೀಟೇಲ್ ಆಗಿ ಕಲಿಯಮಂತ. ನಾನು ಕ್ವಾರ್ಟರ್ಲಿ ಕೆಲವೊಂದು ಫಂಡ್ ಹೌಸ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನನ್ನು ಅಬ್ಸರ್ವ್ ಮಾಡ್ತಿರ್ತೀನಿ ಕ್ವಾರ್ಟರ್ಲಿ. ಯಾವ್ಯಾವ ಸ್ಟಾಕ್ಸನ್ನು ಬೈ ಮಾಡಕತ್ತಾರ, ಯಾವ್ಯಾವ ಸ್ಟಾಕ್ಸನ್ನು ಸೆಲ್ ಮಾಡಕತ್ತಾರ ಅಂತ. ಸೊ ನಾನು ರೀಸೆಂಟ್ಲಿ ಪರಾಗ್ ಪಾರಿಕ್ ಅವ್ರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಕತ್ತಿದ್ದೆ. ಸೊ ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅನಿಸಿತು. ಸೊ ಅದಕ್ಕೆ ಅದನ್ನು ಶೇರ್ ಮಾಡಾಮಂತ ಈ ವಿಡಿಯೋ ಮಾಡಕತ್ತೀನಿ. ಸೊ ಬನ್ನಿ ಎಕ್ಸೆಲ್ ಶೀಟ್ ಒಳಗೆ ನೋಡೋಮಂತ ಏನೆಲ್ಲ ಸ್ಟಾಕ್ಸನ್ನು ಜೂನ್ ಕ್ವಾರ್ಟರ್ ಒಳಗೆ ಅವ್ರು ಬೈ ಮಾಡ್ಯಾರ, ಏನೆಲ್ಲ ಸ್ಟಾಕ್ಸನ್ನು ಜೂನ್ ಕ್ವಾರ್ಟರ್ಲಿ ಅವರು ಸೆಲ್ ಮಾಡ್ಯಾರ ಅಂತ. ಫಸ್ಟ್ ಸ್ಟಾಕ್ ಯಾವುದಪ್ಪ ಅಂತ ಹೇಳಿದ್ರೆ EID ಪೇರಿ ಇಂಡಿಯಾ ಲಿಮಿಟೆಡ್ ಅಂತ. ಇದೊಂದು ಶುಗರ್ ಮ್ಯಾನುಫ್ಯಾಕ್ಚರಿಂಗ್ ಬೇಸ್ ಕಂಪನಿ ಆಯಿತಾ. ಮತ್ತು ರೀಸೆಂಟಾಗಿ ಈ ಕಂಪ್ನಿ ನ್ಯೂಟ್ರಿಷನ್ ಸೆಗ್ಮೆಂಟ್ ಒಳಗೆ ಎಂಟ್ರಿ ಆಗಕ್ಕೆ ಟ್ರೈ ಮಾಡಕತ್ತೈತಿ. ಸೊ ಮತ್ತು ರೀಸೆಂಟ್ಲಿ ಇನ್ನೊಂದು ಏನಂದರೆ ಅವ್ರದ್ದು ರೀಸೆಂಟ್ ಕ್ವಾರ್ಟರ್ ಒಳಗೆ 29% ಗ್ರೋತ್ ಹೆಚ್ಚಾಗೈತಿ. ಸೊ ಅವರು ಒಂದು 29% ಗ್ರೋತ್ ಹೆಚ್ಚಾಗೈತಿ ಮತ್ತು ನ್ಯೂಟ್ರಿಷನ್ ಬೇಸ್ ಸೆಗ್ಮೆಂಟ್ ಒಳಗೆ ಎಂಟ್ರಿ ಆಗತ್ತಾರ. ಸೊ ಅವ್ರ ಕಂಪ್ನಿಯನ್ನು ಅವರು ಹೊಸ ರೀಬ್ರ್ಯಾಂಡಿಂಗ್ ಮಾಡ್ಕೊಳಕತ್ತಾರ. ಅದೊಂದೇ ಕಾರಣದಿಂದಾಗಿ ಪರಾಗ್ ಪಾರಿಕ್ ಅವರು ಇದರ 13.66% ಸ್ಟೇಕ್ ಹೆಚ್ಚಿಗೆ ಮಾಡ್ಯಾರ. ಸೊ ಬರೀ ಸ್ಟೇಕ್ ಹೆಚ್ಚಿಗೆ ಮಾಡೋದಲ್ಲ, ನಾವು ಇದನ್ನು ಮಾರ್ಕೆಟು ಗ್ರೋ ಒಳಗೆ EID ಪೇರಿ ಅಂತ ಹೊಡೆದ್ರೆ ಲಾಸ್ಟ್ 1 ವರ್ಷ ಒಳಗೆ ಅದರ ರಿಟರ್ನು 54% ರಿಟರ್ನ್ ಕೊಟ್ಟೈತೆ ಲಾಸ್ಟ್ 1 ವರ್ಷ ಒಳಗೆ. ಅದೇ ನಾವು ನಿಫ್ಟಿ 50 ರಿಟರ್ನ್ ನೋಡಿದೆ ಅಂದರೆ ನೆಗೆಟಿವ್ ರಿಟರ್ನ್ ಕೊಟ್ಟೈತಿ, 1 to 2% ರಿಟರ್ನ್ ಕೊಟ್ಟೈತೆ ಅಷ್ಟೇ. ಇನ್ನು EID ಪೇರಿ ಲಾಸ್ಟ್ 1 ವರ್ಷ ಒಳಗೆ 54% ರಿಟರ್ನ್ ಕೊಟ್ಟರು. ಇಟ್ ಈಸ್ ಒನ್ ಆಫ್ ದ ಅಂಡರ್ ವ್ಯಾಲ್ಯೂ ಸ್ಟಾಕು. ಇದರದ್ದು PE ಎಷ್ಟೈತಿ, 19.99 ಐತೆ PE. ಅದೇ ಇಂಡಸ್ಟ್ರಿ PE 21.97 ಅಷ್ಟೇ. ಮತ್ತು ಇಟ್ ಈಸ್ ಅ ಮಿಡ್ ಕ್ಯಾಪ್ ಕಂಪನಿ, ಯಾಕಂದರೆ 20,000 crore ಅಷ್ಟೇ ಮಾರ್ಕೆಟ್ ಕ್ಯಾಪ್ ಐತಿ. ನೋಡಿರಿ, ಅಂಡರ್ ವ್ಯಾಲ್ಯೂ ಕಂಪ್ನಿ ಇದ್ದರೂ ಇದ್ರದ್ದು ಗ್ರೋತ್ ಭಾಳ ಐತಿ, ಯಾಕಂದರೆ ಮಾರ್ಕೆಟ್ ಕ್ಯಾಪ್ ಬರೀ 20,000 crore ಐತಿ. ಮತ್ತು ಇನ್ನೊಂದೇನೆಂದರೆ ಶುಗರ್ ಇಂಡಸ್ಟ್ರಿ ವೆರಿ ಸೈಕ್ಲಿಕಲ್ ಇಂಡಸ್ಟ್ರಿ. ಅದು ಫಸ್ಟ್ 6 ತಿಂಗಳ ಪ್ರಾಫಿಟಬಿಲಿಟಿ ಆಗುತ್ತೆ, ನೆಕ್ಸ್ಟ್ 6 ತಿಂಗಳ ಸಮ್ಟೈಮ್ಸ್ ನೆಗೆಟಿವ್ ರಿಟರ್ನ್ ಕೊಡ್ತೈತಿ, ಸಮ್ಟೈಮ್ಸ್ ಮಾಡರೇಟ್ ರಿಟರ್ನ್ ಕೊಡ್ತೈತಿ. ಮತ್ತು ನಾವು ಇದರ ರೆವೆನ್ಯೂ ನೋಡೋಕೆ ಬಂದರೆ ಕ್ವಾರ್ಟರ್ಲಿ ನಾಟ್ 20% ಗ್ರೋತ್ ಆಗಿದೆ. ಆ್ಯಕ್ಚುಲಿ ಹೋದ ವರ್ಷ ಜೂನ್ ಕ್ವಾರ್ಟರ್ ಒಳಗೆ 6,080 crores ರೆವೆನ್ಯೂ ಇತ್ತಂದರೆ ಅದೇ ಈ ವರ್ಷ 8,813 crore ರೆವೆನ್ಯೂ ಐತಿ. ಒಳ್ಳೆಯದು. ಪ್ರಾಫಿಟಬಿಲಿಟಿ ಡಬಲ್ ಆಗಿದೆ, ಪ್ರಾಫಿಟಬಿಲಿಟಿ ಟು ವೆರಿ ಆನೆಸ್ಟ್. ಯಾಕಂದರೆ ಹೋದ ವರ್ಷ ಜೂನ್ ಕ್ವಾರ್ಟರ್ ಒಳಗೆ 226 crore ಪ್ರಾಫಿಟ್ ಇತ್ತು. ಅದೇ ಈ ವರ್ಷ ಜೂನ್ ಕ್ವಾರ್ಟರ್ ಒಳಗೆ 464 crore ಪ್ರಾಫಿಟಬಿಲಿಟಿ ಐತಿ. ಪ್ರಾಫಿಟಬಿಲಿಟಿ ಡಬಲ್ ಆಗೈತಿ. ಮತ್ತು ಸೆಕೆಂಡ್ ಕಂಪ್ನಿ ಯಾವುದಪ್ಪ ಅಂತ ಹೇಳಿದ್ರೆ ಆಕ್ಸಿಸ್ ಬ್ಯಾಂಕು, ICICI ಬ್ಯಾಂಕು. ನಾರ್ಮಲಿ ಆಕ್ಸಿಸ್ ಬ್ಯಾಂಕ್ ಮತ್ತು ICICI ಬ್ಯಾಂಕು ಈ ಕ್ವಾರ್ಟರ್ ನೋಡಿದ್ರೆ ಒಳ್ಳೆ ರಿಸಲ್ಟ್ ಕೊಟ್ಟೈತಿ. ಬಟ್ ಆ ಒಳ್ಳೆ ರಿಸಲ್ಟ್ ಕೊಟ್ಟರೂ ಸ್ಟಾಕ್ ಪ್ರೈಸಲ್ಲಿ ಏನೂ ಏರಿಕೆ ಕಂಡಿಲ್ಲ. ಈ ಜನವರಿಲಿಂದ ಜೂನ್ ಮಟ್ಟ ಇದೇನು ವರ್ಷ ಐತಲ್ಲ, ಬ್ಯಾಂಕಿಂಗ್ ಸ್ಟಾಕ್ಸಿಗೆ ಒಳ್ಳೆಯದು ವರ್ಷ ಅಲ್ಲ. ಯಾಕಂದರೆ ಲಾಸ್ಟ್ 6-7 ಮಂತ್ಸ್ ಒಳಗೆ ಮಾರ್ಕೆಟ್ ಬೀಳಕತೈತಿ ಎದ್ರದ್ದು ಬ್ಯಾಂಕಿಂಗ್ ಸ್ಟಾಕ್ಸಿಂದು. ಅದರಾಗೂ ಆಕ್ಸಿಸ್ ಮತ್ತು ICICI ಬ್ಯಾಂಕು ಒಳ್ಳೆ ರಿಸಲ್ಟ್ ಕೊಟ್ಟರು ಅದ್ರ ಶೇರ್ ಪ್ರೈಸ್ ಡೌನ್ಫಾಲೇ ಐತಿ. ಸೊ ಪರಾಗ್ ಪಾರಿಕ್ ಅವರು ಟುಕ್ ದಿಸ್ ಆಪರ್ಚುನಿಟಿ ಟು ಎಕ್ಸ್ಟೆಂಡ್ ದೇರ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇನ್ ಆಕ್ಸಿಸ್ ಆ್ಯಂಡ್ ICICI ಬ್ಯಾಂಕ್. 10% ಹೆಚ್ಚಿಗೆ ಮಾಡ್ಯಾರ ನೋಡ್ರಿ. ಆಕ್ಸಿಸ್ ಬ್ಯಾಂಕ್ ಒಳಗೆ 10.46% ಹೆಚ್ಚಿಗೆ ಮಾಡ್ಯಾರ, ICICI ಬ್ಯಾಂಕ್ ಒಳಗೆ 8% ಹೆಚ್ಚಿಗೆ ಮಾಡ್ಯಾರ. ಸೊ ಇದನ್ನು ನಾವು ರಿಟೇಲ್ ಇನ್ವೆಸ್ಟರ್ಸ್ ಇದನ್ನು ಕಲಿಬೇಕು ನೋಡಿ. ಯಾಕಪ್ಪ ಅಂತ ಹೇಳಿದ್ರೆ ಯಾವಾಗ ಮಾರ್ಕೆಟ್ ಬೀಳ್ತದಲ್ಲ, ಪರ್ಟಿಕ್ಯುಲರ್ ಸ್ಟಾಕ್ಸ್ ಬಿದ್ದಾಗ ನಾವು ಹಂಚಿಬಿಡ್ತೀವಿ ತೊಗೊಳಮ್ಮ ಬೇಡ ಅಂತ. ಆಲ್ದೋ ಅದರದ್ದು ಕ್ವಾರ್ಟರ್ಲಿ ರಿಸಲ್ಟ್ ಒಳ್ಳೇದು ಬಂದರೆ ಇಟ್ ಟೇಕ್ಸ್ ಟೈಮ್ ಟು ರಿಫ್ಲೆಕ್ಟ್ ಆನ್ ದ ಸ್ಟಾಕ್ ಮಾರ್ಕೆಟ್. ಆ ಒಳ್ಳೆ ಕ್ವಾರ್ಟರ್ಲಿ ರಿಸಲ್ಟು ಸ್ಟಾಕ್ ಮಾರ್ಕೆಟ್ ಮೇಲೆ ರಿಫ್ಲೆಕ್ಟ್ ಆಗಬೇಕಂದ್ರೆ ಟೈಮ್ ತೊಗೊತೈತಿ. ಸೊ ಆ ಟೈಮ್ ತೊಗೊಳಕ್ಕೆ ನಮಗೆ ಸುಮ್ಮನೆ ಕುಂದ್ರಕ್ಕಾಗಲ್ಲ. ಈ ಮಾರ್ಕೆಟ್ ಬೀಳಕತ್ತೈತು ಅಂತೇಳಿ ಮಾರಿಬಿಡ್ತೀವಲ್ಲ. ಈ ಟೈಮನ್ನು ನಾವು ಆಪರ್ಚುನಿಟಿಯಾಗಿ ಕನ್ವರ್ಟ್ ಮಾಡಿಕೊಂಡು ನಾವು ಇನ್ನೂ ಫೈನಾನ್ಷಿಯಲ್ ಸೆಕ್ಟರ್ ಸ್ಟಾಕ್ಸ್ ಏನದಾವಲ್ಲ, ICICI ಬ್ಯಾಂಕ್ ಆಯಿತು, ಆಕ್ಸಿಸ್ ಬ್ಯಾಂಕ್ ಆಯಿತು, HDFC ಆಯಿತು, ಇವೆಲ್ಲ ಒಳ್ಳೆ ಸ್ಟಾಕ್ಸ್, ಬಿಗ್ ಕಂಪ್ನಿ.
ಇವನ್ನೆಲ್ಲ ಬೈ ಮಾಡಬೇಕು. ಅದೇ ಪಾರೇಖ್ ಅವರು ಅದೇ ಮಾಡ್ಯಾರ. ಮತ್ತು ಇವ್ರು ರೀಸೆಂಟ್ಲಿ ಇನ್ನೊಂದು ಏನಂದರೆ ಅವ್ರದ್ದು ಮಾರ್ಕೆಟ್ ಶೇರ್ ಲೂಸ್ ಮಾಡ್ಕೊಳಂತ ಬರಕತ್ತಾರ. ಅವ್ರಿಗೆ ನೆಕ್ಸ್ಟ್ ವರ್ಷ 2026 ವೆಯ್ಟ್ ಮಾಡಕತ್ತಾರೆ. ಯಾಕಂದರೆ ಅವ್ರದ್ದೊಂದು ಡ್ರಗ್ ಲಾಂಚ್ ಆಗುತ್ತೆ, GLP-1 ಆಲ್ಟರ್ನೇಟಿವ್ ಅಂತ ಒಂದು ಡ್ರಗ್ ಐತಿ, ಜನರಿಕ್ ಡ್ರಗ್ಗು, ಅದು ಲಾಂಚ್ ಆಗುತ್ತೆ. ಸೊ ಅದು ಯಾವಾಗ ಲಾಂಚ್ ಆಗುತ್ತಾ ಅವ್ರೇನು ಮಾರ್ಕೆಟ್ ಶೇರ್ ಲೂಸ್ ಮಾಡ್ಯಾರಲ್ಲ ಅದನ್ನು ಕಂಬ್ಯಾಕ್ ಮಾಡ್ತಾರೆ, ಗೇನ್ ಮಾಡ್ಕೊತಾರೆ. ಅದ್ರ ಸಂಬಂಧ ವೇಟ್ ಮಾಡಕತ್ತಾರೆ, ಅದಕ್ಕೆ ಇನ್ವೆಸ್ಟ್ ಮಾಡ್ಯಾರ ಪಾರೇಖ್ ಅವರು ಅದ್ರಾಗ. ನೆಕ್ಸ್ಟ್ ಯಾವುದಂದರೆ ಕೋಟಕ್ ಮಹೀಂದ್ರಾ ಬ್ಯಾಂಕು, ಬಿಗ್ ಕಂಪನಿ, ಒಳ್ಳೆ ಕ್ಯಾಶ್ ಫ್ಲೋ ಐತಿ. ಆಲ್ದೋ ಈ ವರ್ಷ ಅವ್ರದ್ದು ಕ್ವಾರ್ಟರ್ ರಿಸಲ್ಟ್ ಕಮ್ಮಿ ಬಂತು ಆ್ಯಸ್ ಎಕ್ಸ್ಪೆಕ್ಟೆಡ್ಗಿಂತ, ಆದರೂ ಇಟ್ ಇಸ್ ಅ ಬಿಗ್ ಕಂಪ್ನಿ, ಲಾಂಗ್ ಟರ್ಮಾಗಿ ಒಳ್ಳೆ ರಿಟರ್ನ್ ಕೊಡುತ್ತಂತ ಸ್ಟೇಕ್ ಹೆಚ್ಚಿಗೆ ಮಾಡ್ಯಾರ. ನೆಕ್ಸ್ಟ್ ITC ಲಿಮಿಟೆಡು, ಸಿಪ್ಲಾ ಇಂಡಿಯಾ, ಪವರ್ ಗ್ರಿಡ್ ಕಾರ್ಪೊರೇಷನ್ನು, ಇವು ಮೂರು ಡಿಬೇಟೇಬಲ್ ಏನಲ್ಲ, ಸರ್ಪ್ರೈಸಿಂಗ್ ಏನಲ್ಲ. ITC ಒಳ್ಳೆ ಡೈವರ್ಸಿಫಿಕೇಷನ್ ಬೇಸ್ಡ್ ಕಂಪ್ನಿ, ಡಿವಿಡೆಂಡ್ ಕೊಡ್ತೈತಿ. ಹಾಗೆ ಪವರ್ ಗ್ರಿಡ್ ಕಾರ್ಪೊರೇಷನ್ನು PSU ಕಂಪನಿ, ಒಳ್ಳೆ ಡಿವಿಡೆಂಡ್ ಕೊಡ್ತೈತಿ ಫಸ್ಟ್ ಆಫ್ ಆಲು. ನೆಕ್ಸ್ಟ್ ಭಾರತೀಯ ಒಳಗೆ ಸ್ಟೇಕ್ ಹೆಚ್ಚಿಗೆ ಮಾಡ್ಕೊಂಡಾರ. HDFC ಬ್ಯಾಂಕು, HCL ಟೆಕ್ನಾಲಜಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನಪ್ಪ ಅಂತ ಹೇಳಿದರೆ, ನಾನು ಓದ್ಬಿಟ್ಟದೆ ನಿಮ್ಗೊಂದು ಹೇಳಿದೆ, ETFs ಹೇಳೋ ಟೈಮಿಗೆ ಲಾಸ್ಟ್ ETF ಹೇಳಿದೆ, ಮ್ಯಾಜಿಕ್ ETF ಅಂತ. ಆ ETF ಒಳಗೂ, ETF ಬೇಕಂದ್ರೆ ಆ ವಿಡಿಯೋದ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಒಳಗೆ ನೋಡಿರಿ. ಆ ವಿಡಿಯೋದೊಳಗೂ ಆ ETF ಅವರು ಮೆಜಾರಿಟಿ ಅವ್ರ ರೊಕ್ಕ ಫೈನಾನ್ಷಿಯಲ್ ಸೆಕ್ಟರ್ ಒಳಗೆ ಇನ್ವೆಸ್ಟ್ ಭಾಳ ಮಾಡಕತ್ತಿದ್ರು. ಸೊ ಇವರು ಅದೇ ಮಾಡಕತ್ತಾರೆ ನೋಡಿದರೆ. ಆ್ಯಕ್ಸಿಸ್ ಬ್ಯಾಂಕ್ ಒಳಗೆ ಇನ್ಕ್ರೀಸ್ ಮಾಡಿದ್ರೆ 10% ಸ್ಟೇಕು, ICICI ಬ್ಯಾಂಕ್ ಒಳಗೆ 9% ಹೆಚ್ಚಿಗೆ ಮಾಡ್ಯಾರ, HDFC ಬ್ಯಾಂಕ್ ಒಳಗೆ 1% ಸ್ಟೇಕ್ ಹೆಚ್ಚಿಗೆ ಮಾಡ್ಯಾರ. ಇವರು ಮೆಜಾರಿಟಿ ಫೈನಾನ್ಷಿಯಲ್ ಸೆಕ್ಟರ್ ಒಳಗೆ ಭಾಳ ಇನ್ವೆಸ್ಟ್ ಮಾಡಕತ್ತಾರೆ. ಯಾಕಂದರೆ ಮೆಜಾರಿಟಿ ಕಂಪ್ನೀಸ್ ಈ ವರ್ಷ ಒಳ್ಳೆ ರಿಟರ್ನ್ ಕೊಟ್ಟಾವ, ಅಂದರೂ ಸರ್ಪ್ರೈಸಿಂಗ್ಲಿ ಒಳ್ಳೆ ಕಂಪ್ನೀಸ್ ಕಮ್ಮಿ ರಿಟರ್ನ್ ಕೊಟ್ಟರೆ ಆ್ಯಸ್ ಎಕ್ಸ್ಪೆಕ್ಟೆಡ್ಗಿಂತ. ಬಟ್ ಮೆಜಾರಿಟಿ ಎಲ್ಲ ಒಳ್ಳೆ ರಿಟರ್ನ್ ಕೊಟ್ಟರು ಅದ್ರದ್ದು ವ್ಯಾಲ್ಯೂಯೇಷನ್ ಕಮ್ಮಿ ಹಾಕೊಂಡು ಬರ್ತಾ ಮಾರ್ಕೆಟ್ ಶೇರ್ ಯಾವಾಗ ಬೀಳುತ್ತಲ್ಲ ಆ ಪರ್ಟಿಕ್ಯುಲರ್ ಕಂಪ್ನಿದು ವ್ಯಾಲ್ಯೂನ ಹಂಗೆ ಕಮ್ಮಿ ಹಾಕೊಂಡು ಬರ್ತೈತಿ. ಸೊ ಆಲ್ ಏನು ಹೇಳ್ಬೋದು ಅಂದರೆ, ಆಲ್ ಫೈನಾನ್ಷಿಯಲ್ ಸೆಕ್ಟರ್ ಕಂಪ್ನೀಸ್ ಏನದಾವಲ್ಲ ಅವು ಸ್ವಲ್ಪ ಈಗ ಅಂಡರ್ ವ್ಯಾಲ್ಯೂ ಅದಾವ. ಸೊ ಇಟ್ ಈಸ್ ಆಪರ್ಚುನಿಟಿ ಇದು ಆ್ಯಕ್ಚುಲಿ. ನಮಗೂ ಇನ್ನೊಂದು ರಿಟೇಲ್ ಇನ್ವೆಸ್ಟರ್ಸ್ ನಾವು ಇದನ್ನು ಕಲಿಬೇಕು ನೋಡಿ. ನಾವೇನು ಮಾಡ್ತೀವಿ, ಅಂಜಿಬಿಡ್ತೀವಿ ಸ್ಟಾಕ್ ಬಿದ್ದಾಗ. ಸೊ ಅಂಜಬಾರ್ದು, ಈಗ ಇಟ್ ಈಸ್ ಅ ರೈಟ್ ಟೈಮ್ ಅಂತೇಳಿ ರಿಸ್ಕ್ ತೊಗೊಂಡು ಬೈ ಮಾಡಬೇಕೆಲ್ಲ ಫೈನಾನ್ಸ್ ಕಂಪ್ನೀಸ್. ನಾನು ರೆಕಮೆಂಡ್ ಮಾಡೋಕತ್ತಿಲ್ಲ, ಜಸ್ಟ್ ಸೇಯಿಂಗ್. ನೆಕ್ಸ್ಟು ಭಾರತಿ ಏರ್ಟೆಲ್ ಏನಂದರೆ 1.10% ಹೆಚ್ಚಿಗೆ ಮಾಡೋದು ಸ್ಟೇಕ್. ಟು ಬಿ ವೆರಿ ಆನೆಸ್ಟ್, ಭಾರತಿ ಏರ್ಟೆಲ್ಲು ಒಳ್ಳೆ ರಿಟರ್ನ್ ಕೊಟ್ಟೈತಿ ಈ ಕ್ವಾರ್ಟರ್. ಬಟ್ ಈಗ ಆಲ್ ಟೈಮ್ ಹೈ ಒಳಗೈತಿ, ವ್ಯಾಲ್ಯೂ ಭಾಳ ಇದ್ದಾರೆ, ಅದು ವ್ಯಾಲ್ಯೂಯೇಷನ್ ಭಾಳ ಐತಿ. ಆದರೂ ಅವರು ಅದನ್ನು ಸ್ಟೇಕ್ ಹೆಚ್ಚಿಗೆ ಮಾಡ್ಕೊಂಡು ಬರಕತ್ತಾರೆ. ಈಗ ನೋಡಮ್ಮ ಯಾವ್ಯಾವ ಸ್ಟಾಕ್ಸನ್ನ ಅವರು ಸೆಲ್ ಮಾಡ್ಯಾರ ಅಂತ. ಫಸ್ಟ್ ಸ್ಟಾಕ್ ಬಂದುಬಿಟ್ಟು ಪೀಕಾ ಲ್ಯಾಬೊರೇಟರೀಸ್ ಲಿಮಿಟೆಡ್ ಅಂತ, ಆಮೇಲೆ ಮೋತಿಲಾಲ್ ಓಸ್ವಾಲ್ ಫೈನಾನ್ಷಿಯಲ್ ಸರ್ವಿಸ್ ಲಿಮಿಟೆಡ್. ಪೀಕಾ ಲ್ಯಾಬೊರೇಟರೀಸಿಗೆ ಅವರು 56% ಸ್ಟೇಕ್ ಕಮ್ಮಿ ಮಾಡ್ಯಾರ ಹೋದ ಕ್ವಾರ್ಟರ್ ಕಂಪೇರ್ ಮಾಡಿದರೆ. ಯಾಕಪ್ಪ ಅಂತ ಹೇಳಿದ್ರೆ, ಹೋದ ವರ್ಷ ಅವ್ರದ್ದು ಸೇಲ್ಸ್ ಗ್ರೋತ್ 30% ಇದ್ದರೆ ಈ ವರ್ಷ 10% ಆಗೈತೆ. ಸೊ ಬಿದ್ದೈತಿ ಈ ವರ್ಷ ಸೇಲ್ಸ್ ಗ್ರೋತು. ಅದೊಂದೇ ಕಾರಣದಿಂದಾಗಿ ಅದರಲ್ಲಿ ಶೇರ್ ಹೋಲ್ಡಿಂಗ್ನ ಕಮ್ಮಿ ಮಾಡ್ಕೊಂಡು ಬಂದಾರ. ಮೋತಿಲಾಲ್ ಓಸ್ವಾಲ್ ಫೈನಾನ್ಷಿಯಲ್ ಸರ್ವಿಸ್ ಲಿಮಿಟೆಡಾಗ ಅವರು 100% ಶೇರ್ಸ್ನ ಮಾರಿಬಿಟ್ಟಾರ. ಯಾಕಪ್ಪ ಅಂತ ಹೇಳಿದ್ರೆ, ಇಟ್ ಇಸ್ ಒನ್ ಆಫ್ ದ ಓವರ್ ವ್ಯಾಲ್ಯೂಡ್ ಕಂಪ್ನಿ. ಟು ಬಿ ವೆರಿ ಆನೆಸ್ಟ್, ಓವರ್ ವ್ಯಾಲ್ಯೂ ಭಾಳ ಐತೆ ಅದ್ರದ್ದು ಕಂಪ್ನಿ. ಮತ್ತು ಅವ್ರದ್ದು ರೆವೆನ್ಯೂ ಭಾಳ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಅವ್ರ ರೆವೆನ್ಯೂ ಹೇಗೆಲ್ಲ ಜನ್ರೇಟ್ ಮಾಡ್ತಾರಂತ. ಯಾಕಂದರೆ ಅವ್ರದ್ದು ಮೆಜಾರಿಟಿ ರೆವೆನ್ಯೂ ಬರೋದು ಇದು ಬ್ರೋಕರೇಜ್ಲಿಂದ. ಈಗ ನೋಡಿದರೆ ಬ್ರೋಕರೇಜ್ ಕಂಪ್ನೀಸ್ ಭಾಳ ಆಗ್ಯಾವ, ಬರ್ತಾರೆ ದಿವಸ ಹೊಸ ಕಂಪ್ನೀಸ್ ಹುಟ್ಟಾಕತ್ತವೆ ಬ್ರೋಕರೇಜ್ ಒಳಗೆ. ಸೊ ಈಗ ಅವ್ರು ಸ್ವಲ್ಪ ಡಿಫಿಕಲ್ಟ್ ಆಗೈತೆ ಅವ್ರದ್ದು ರೆವೆನ್ಯೂ ಎಲ್ಲ ಮಾಡ್ಕೊಳ್ಳೋದು. ಅದಕ್ಕೆ ಅವ್ರದ್ದು ಮೋತಿಲಾಲ್ ಓಸ್ವಾಲ್ ಒಳಗೆ ಅವರು 100% ಶೇರ್ ಮಾರಿಬಿಟ್ಟಾರೆ. ಈಗ ನಾವು ಪಾರೇಖ್ ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ ನೋಡಕತ್ತೀವಿ. ಒನ್ ಆಫ್ ದ ಅಡ್ವಾಂಟೇಜ್ ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ ಏನಪ್ಪ ಅಂತ ಹೇಳಿದ್ರೆ, ಅವರು ಬರೀ ಇಂಡಿಯನ್ ಸ್ಟಾಕ್ ಅಷ್ಟೇ ಅಲ್ಲ, ಫಾರಿನ್ ಸ್ಟಾಕ್ ಒಳಗೂ ಇನ್ವೆಸ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ಲು ಇವರು Amazon.com ಒಳಗೂ ಇನ್ವೆಸ್ಟ್ ಮಾಡ್ಯಾರ, ಆಲ್ಫಾಬೆಟ್ ಒಳಗೆ, ಮೆಟಾ, ಮೈಕ್ರೋಸಾಫ್ಟ್, ಇವು 4 ಸ್ಟಾಕ್ಸ್ ಒಳಗೆ ಇವು ಅಮೇರಿಕನ್ ಸ್ಟಾಕ್ ಕಂಪ್ನಿಗಳು, ಅಮೇರಿಕನ್ ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ಲಿಸ್ಟ್ ಅದಾವ. ಇವು 4 ಸ್ಟಾಕ್ ಒಳಗೆ ಅವರು ಇನ್ವೆಸ್ಟೆಡ್ ಅದಾರ. ಈಗ ನೋಡಿದ್ವಿ ಅಂದರೆ ಆಲ್ಫಾಬೆಟ್ಟು, ಮೆಟಾ, ಮೈಕ್ರೋಸಾಫ್ಟು ಆಲ್ ಟೈಮ್ ಹೈ ಒಳಗೈತಿ. ಸೊ ಪರ್ಫೆಕ್ಟ್ ಐತೆ ಅವ್ರಿಗೆ. ಈಗ ಹೆವಿ ಪ್ರಾಫಿಟಬಿಲಿಟಿ ಎಂಜಾಯ್ ಮಾಡಕತ್ತಾರೆ ಪಾರೇಖ್ ಅವರು. ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದರೆ, ಪಾರೇಖ್ ಅವರು ಬರೀ ಲಾರ್ಜ್ ಕ್ಯಾಪು, ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪು, ಫಾರಿನ್ ಸ್ಟಾಕ್ಸ್ ಒಳಗೆ ಅಷ್ಟೇ ಇನ್ವೆಸ್ಟ್ ಮಾಡಲ್ಲ, ಸ್ಮಾಲ್ ಕ್ಯಾಪ್ ಮತ್ತು ಮೈಕ್ರೋ ಕ್ಯಾಪ್ ಒಳಗೆ ಇನ್ವೆಸ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಅವರು ನೆಸ್ಕೋ ಒಳಗೆ ಇನ್ವೆಸ್ಟ್ ಮಾಡಿದರು. ಯಾವಾಗ ಅಚ್ಚೆ ವರ್ಷ ಅಂದರೆ ಹೋದ ವರ್ಷ ಜೂನ್ ಕೊಟ್ಟೊಳಗೆ ನೆಸ್ಕೋ ಒಳಗೆ ಇನ್ವೆಸ್ಟ್ ಮಾಡಿದರು. ಎಷ್ಟು 1,51,687 ಶೇರ್ಸ್ ಇಟ್ಟಿದ್ರು, 7 ಶೇರ್ಸ್ ಇಟ್ಕೊಂಡಿದ್ರು ಅವರು. ಸೊ ನೆಸ್ಕೋ ಏನು ಮಾಡುತ್ತಪ್ಪ ಅಂದರೆ, ಅವರು IT ಪಾರ್ಕ್ಸ್ ಹೋಲ್ಡ್ ಮಾಡ್ತಾರೆ, ರಿಯಲ್ ಎಸ್ಟೇಟ್ ಒಳಗೆ IT ಪಾರ್ಕ್ಸ್ ಹೋಲ್ಡ್ ಮಾಡಿ ಅದನ್ನು ರೆಂಟಲ್ ಬೇಸ್ಡ್ ಕೊಡ್ತಾರೆ. ಮತ್ತು ಅವ್ರದ್ದು ಫ್ಯೂಚರ್ ಪ್ಲಾನಿಂಗ್ ದೊಡ್ಡದೈತಿ.
2029 ಒಳಗೆ ಅವ್ರು ಇನ್ನೂ ಬಾಂಬೆ ಒಳಗೆ 14 acres ಎಕ್ಸ್ಟೆಂಡ್ ಮಾಡೋರು ಅದಾರ. ಸೊ ಇದನ್ನು ಅವರು ನೆಸ್ಕೋಳನ ದಿ ಐಡೆಂಟಿಫೈ ದ ಕಂಪ್ನಿ ವೆರಿ ಅರ್ಲಿ, ಇನ್ನೂ ಕಮ್ಮಿ ವ್ಯಾಲ್ಯೂಯೇಷನ್ ಕಮ್ಮಿ ಇದ್ದಾಗೆ ಪರಾಗ್ ಪಾರಿಕ್ ಅವರು ಐಡೆಂಟಿಫೈ ಮಾಡಿ ಆ ಕಂಪ್ನಿಯೊಳಗೆ ಇನ್ವೆಸ್ಟ್ ಮಾಡಿದರು. ಸೊ ನಾವು ದೇ ಆರ್ ಎಂಜಾಯಿಂಗ್ ಪ್ರಾಫಿಟ್. ಮತ್ತು ಇಟ್ ಈಸ್ ಒನ್ ಆಫ್ ದ ಗ್ರೋಯಿಂಗ್ ಶೇರ್. ಯಾಕಂದರೆ 2029 ಒಳಗೆ 14 ಎಕರೆ ಕಮ್ಮಿ ಅಲ್ಲ ಮುಂಬೈ ಒಳಗೆ, ಮತ್ತು ರೆಂಟ್ ಬೇಸ್ ಅದು. ಮತ್ತು ಈಗ ಸ್ವಲ್ಪ ಇನ್ ಡೀಟೇಲಾಗಿ ನೋಡೋಮಂತ ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ ಒಳಗೆ ಟೋಟಲ್ ನಂಬರ್ ಆಫ್ ಸ್ಟಾಕ್ ಎಷ್ಟು ಅದಾವ ಅಂತ. ಸೊ ಟೋಟಲ್ ನಂಬರ್ ಆಫ್ ಸ್ಟಾಕು ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ ಒಳಗೆ 82 ಸ್ಟಾಕ್ಸ್ ಅವ. ಸೊ ಟಾಪ್ 10 ಸ್ಟಾಕ್ಸ್ ಒಳಗೆ 49.75% ವೇಟೇಜ್ ಐತಿ. ನೆಕ್ಸ್ಟ್ 5 ಸ್ಟಾಕ್ ಒಳಗೆ 31.05% ವೇಟೇಜ್ ಐತಿ. ಸೊ ಟಾಪ್ 3 ಸೆಕ್ಟರ್ಸ್ ಒಳಗೆ 44.72 ವೇಟೇಜ್ ಐತಿ. ಸೊ ಇನ್ನೊಂದು ಭಾಳ ಬೆಸ್ಟ್ ಏನಪ್ಪ ಅಂತ ಹೇಳಿದ್ರೆ ಇದ್ರದ್ದು ಪಿ ಇ ಬರೀ 18.63 ಐತಿ. ನಿಫ್ಟಿ 50 ಪಿ ಎ 22 ಐತಿ ಪ್ರೆಸೆಂಟು. ಇದ್ರದ್ದು ಪೋರ್ಟ್ಫೋಲಿಯೋ ಪಿ ಬರೀ 18 ಐತಿ. ಆಲ್ದೋ ಈ ಸ್ಟಾಕು ಈ ಮ್ಯೂಚುವಲ್ ಫಂಡು ನಿಫ್ಟಿ 50 ಔಟ್ ಪರ್ಫಾರ್ಮ್ ಮಾಡಿದ್ರು, ಇಟ್ ಈಸ್ ಅಂಡರ್ ವ್ಯಾಲ್ಯೂ. ಸ್ವೀಟ್ ಪಾರ್ಟ್ ಇದು. ನೆಕ್ಸ್ಟ್ ಟೋಟಲ್ ಇದ್ರದ್ದು ಎವರೇಜ್ ಮಾರ್ಕೆಟ್ ಕ್ಯಾಪ್ ಎಷ್ಟೈತೆ ಅಂದರೆ 6,78,021 crore ಐತೆ ಮಾರ್ಕೆಟ್ ಕ್ಯಾಪ್ ಟೋಟಲ್ ಎವರೇಜು. ರಿಸ್ಕ್ ನೋಡಿದ್ರೆ ಅದರಲ್ಲಿ ಟೋಟಲ್ ಇನ್ವೆಸ್ಟ್ಮೆಂಟು 76% ಇಕ್ವಿಟಿ ಒಳಗೆ ಇನ್ವೆಸ್ಟ್ ಮಾಡ್ತಾರೆ, 21.01% ಡೆಟ್ ಒಳಗೆ ಇನ್ವೆಸ್ಟ್ ಮಾಡ್ತಾರೆ, ಅಂದರೆ ಕ್ಯಾಶ್ ಇಟ್ಕೊಂಡಿರ್ತಾರೆ. 0.5% ರಿಯಲ್ ಎಸ್ಟೇಟ್ ಒಳಗೆ ಇನ್ವೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ 2.28% ಕ್ಯಾಶ್ ಒಳಗೆ ಇಟ್ಕೊಂಡಿರ್ತಾರೆ, ಇನ್ವೆಸ್ಟ್ ಮಾಡಲಾರ. ಹಂಗೆ ನೋಡ್ಕೊಂಬಂದ್ರೆ ನೆಕ್ಸ್ಟು ರಿಟರ್ನ್ಸ್ ನೋಡಿದ್ವಿ ಅಂದರೆ ಲಾಸ್ಟ್ 1 ಇಯರಾಗ ಈ ಪರಾಗ್ ಪಾರಿಕ್ ಫ್ಲೆಕ್ಸ್ ಕ್ಯಾಪ್ ಮ್ಯೂಚುವಲ್ ಫಂಡು 11.13% ರಿಟರ್ನ್ ಕೊಟ್ಟಿದ್ದೆ. ಅದೇ BSE 500 ಬೆಂಚ್ ಮಾರ್ಕ್ ಇಂಡೈಸ್ ಅದು, ಅದೇ 0.59%. 11%ಅಲ್ಲಿ 0.59%ಅಲ್ಲಿ ನೀವೇ ವಿಚಾರ ಮಾಡಿರಿ ಯಾವ್ದು ಚಲೋ ಅಂತ. ಲಾಸ್ಟ್ 3 ಇಯರ್ಸ್ ಒಳಗೆ 21% ರಿಟರ್ನ್ ಕೊಟ್ಟೈತಿ, 5 ಇಯರ್ಸ್ ಒಳಗೆ 23% ರಿಟರ್ನ್ ಕೊಟ್ಟೈತಿ, 7 ಇಯರ್ಸ್ ಒಳಗೆ 19% ರಿಟರ್ನ್ ಕೊಟ್ಟೈತಿ, ಲಾಸ್ಟ್ 10 ಇಯರ್ಸ್ ಒಳಗೆ 18% ರಿಟರ್ನ್. ಪೋರ್ಟ್ಫೋಲಿಯೋ ಫಂಡ್ ಮತ್ತು ಇನ್ನೊಂದು ಸ್ವಲ್ಪ ಹಿಂಗೆ ತೆಳಗೆ ಬಂದು ನೋಡಿದ್ವಿ ಅಂದರೆ ಯಾವ ಸೆಕ್ಟ್ರಾಗಿ ಎಷ್ಟೆಷ್ಟು ವೇಟೇಜ್ ಐತಂತ. ಸೊ ಮೆಜಾರಿಟಿ ಅವ್ರ ಇನ್ವೆಸ್ಟ್ಮೆಂಟು ಯಾವ ಫೈನಾನ್ಷಿಯಲ್ ಸೆಕ್ಟರ್ ಒಳಗೆ ಇನ್ವೆಸ್ಟ್ ಮಾಡ್ಯಾರ, ಮುಂಚೆ ಹೇಳಿದ್ದೆ. ನೆಕ್ಸ್ಟ್ ಟೆಕ್ನಾಲಜಿ, HCL ಟೆಕ್ಕು, ಆಲ್ಫಾಬೆಟ್ಟು, ಮೈಕ್ರೋಸಾಫ್ಟು, ಕನ್ಸ್ಯೂಮರ್ ಬೇಸು, ITC ಅದ್ರಾಗ ಬರ್ತೈತಿ. ಎನರ್ಜಿ, ಪವರ್ ಗ್ರಿಡ್ ಕಾರ್ಪೊರೇಷನ್ ಅಂದೆಲ್ಲ ಎನರ್ಜಿ ಮತ್ತು ಯುಟಿಲಿಟೀಸ್ ಒಳಗೆ ಆ ಸೆಕ್ಟರ್ ಒಳಗೆ ಬರುತ್ತೆ. ಮೆಟೀರಿಯಲ್ಸು, ಕನ್ಸ್ಯೂಮರ್ ಸ್ಟೇಪಲ್ಸು, ಹೆಲ್ತ್ ಕೇರು, ಇವೆಲ್ಲ ಸೆಕ್ಟರ್ ಒಳಗೆ ಇನ್ವೆಸ್ಟ್ ಮಾಡ್ಕೊತ ಬಂದಾರ. ಸೊ ಈ ವಿಡಿಯೋ ಇಲ್ಲಿ ಮಟ್ಟ ಹೇಳಿದ್ದು ಅರ್ಥ ಆಯ್ತು ಅನ್ಕೊತೀನಿ. ಬೇಸಿಕಲಿ ಈ ವಿಡಿಯೋ ಮಾಡೋ ಉದ್ದೇಶ ಒಂದೇ ಇತ್ತು, ನಿಮ್ಗೆ ಅರ್ಥ ಮಾಡಿಸೋದು ಮ್ಯೂಚುವಲ್ ಫಂಡ್ ಹೌಸಸ್ ಹೆಂಗೆ ವರ್ಕ್ ಆಗ್ತಾವೆ, ಅದ್ರದ್ದು ವ್ಯಾಲ್ಯೂಯೇಷನ್ ಹೆಂಗೆ ಮಾಡಬೇಕು, ಅವ್ರಿಗೆ ಏನೆಲ್ಲ ಸ್ಟ್ರಾಟಜಿ ಯೂಸ್ ಮಾಡಿ ಸ್ಟಾಕಲ್ಲಿ ಇನ್ವಾಲ್ವ್ ಆಗ್ತಾರೆ, ಸ್ಟಾಕನ್ನು ಬೈ ಮಾಡ್ತಾರೆ, ಸೊ ಯಾವಾಗ ಎಕ್ಸಿಟ್ ಆಗ್ತಾರೆ, ನಾವು ಹೇಗೆ ನೋಡಬೇಕು ಯಾವ್ಯಾವ ಸ್ಟಾಕ್ನ ಬೈ ಮಾಡಕತ್ತಾರೆ, ಯಾವ ಸ್ಟಾಕ್ ಸೆಲ್ ಮಾಡಕತ್ತಾರೆ ಅಂತ. ಸೊ ಅರ್ಥ ಆಯಿತು ಅನ್ಕೊಂತೀನಿ ಇಲ್ಲಿ ಮಟ್ಟ ಹೇಳಿದ್ದು. ಅರ್ಥ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಷ್ಟೇ. ಥ್ಯಾಂಕ್ ಯು.